ಸ್ನೇಹಿತರೆ 2020 ಪತ್ರಿಕೆ 1 ಗಣಿತ TET ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೆ. ಸೊ ಇದರಲ್ಲಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ, ಸರ್ ಇದನ್ನು ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿ. ಸೊ ಹಾಗಾಗಿ ಮುಂದಿನ ಪ್ರಶ್ನೆಗಳನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಸಾಕಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ ಮೇಲೆ ನಮಗೆ ಅನಿಸುತ್ತೆ ಇನ್ನಷ್ಟು ನಾವು ಟೈಮನ್ನು ಉಳಿಸಬೇಕಾದ್ರೆ ಹೆಚ್ಚಿನದಾಗಿ ವರ್ಕ್ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗಿತ್ತು. ಸಾಕಷ್ಟು ಜನ ಡೌಟ್ಗಳನ್ನು ಕೂಡ ಕೇಳಿ ನನಗೆ ಕಮೆಂಟನ್ನು ಮಾಡಿದ್ರಿ. ಹಾಗೆಯೇ ಸಾಕಷ್ಟು ಜನ ವಾಟ್ಸಪ್ನಲ್ಲೂ ಕೂಡ ಲೆಕ್ಕಗಳನ್ನು ಮಾಡಿ ಈ ರೀತಿ ಮಾಡ್ಬೋದು ಅಂತ ಬೇರೆ ಪರ್ಯಾಯ ವಿಧಾನವನ್ನು ಕೂಡ ನನಗೆ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ. ಹಾಗೆಯೇ ಈಗ ಮುಂದಿನ ಪ್ರಶ್ನೆಗಳು ಅಂದರೆ ನಾನೇನು ಕಳೆದ ವಿಡಿಯೋದಲ್ಲಿ 104ರವರೆಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೆ. ಸೊ 104ರವರೆಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡಿದಾಗ ಈ 104ನೇ ಪ್ರಶ್ನೆಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಸೊ ಫೈನಲಿ ಬಂದು ಅದರ ಉತ್ತರ 5 ಅಂತ ಬರಬೇಕಷ್ಟೆ. ಸೊ ನೀವು ಅದು ಆಪ್ಷನ್ 1ರಲ್ಲಿರುವಂಥ ಉತ್ತರ 5 ಅಂತ ಏನಿದೆ ಅದೇ ಬರಬೇಕು. ನೀವು ಯಾವ ವಿಧಾನದಲ್ಲಾದರೂ ಕೂಡ ಮಾಡಿ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ 5 ಅನ್ನೋವಂಥದ್ದು ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರಶ್ನೆ ತುಂಬ ಸಿಂಪಲ್ ಆದ ಪ್ರಶ್ನೆ. ಇದನ್ನು ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಐ ಥಿಂಕ್. ಸೊ ಇದಕ್ಕೂ ಕೂಡ ಕಮೆಂಟ್ ಭಾಳ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ರಿ. ಆಪ್ಷನ್ 4 ಅಂತ. ಸೊ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಒಂದು ಪೆನ್ಸಿಲ್ನ ಬೆಲೆ ₹8.50, ಒಂದು ಪೆನ್ನಿನ ಬೆಲೆ ₹8.50 ಮತ್ತು ಪೆನ್ಸಿಲ್ನ ಬೆಲೆ ₹5.50. ಸೊ ಹಾಗಾದರೆ ಅಲ್ಲಿ ಪೆನ್ನು ಮತ್ತು ಪೆನ್ಸಿಲ್ಗಳ ಬೆಲೆಯನ್ನು ಕೇಳಿದ್ದಾರೆ. ಸೊ ಈ ಪ್ರಶ್ನೆ ನಿಮಗೆ ಕ್ಲಿಯರ್ ಅರ್ಥ ಆಗಿರಬೇಕು ಅಂತ ಭಾವಿಸ್ತೀನಿ. ಸೊ ಬರ್ಕೊಳ್ಳುವಂಥ ವಿಧಾನದಲ್ಲೇ ಆನ್ಸರ್ ಸಿಕ್ಕುತ್ತೆ ನಿಮಗೆ. ಅಲ್ಲಿ ಮೊದಲನೇದಾಗಿ ಅವ್ರೇನು ಕೊಟ್ಟಿದ್ದಾರೆ, ಪೆನ್ನಿನ ಬೆಲೆ ಮತ್ತು ಪೆನ್ಸಿಲ್ನ ಬೆಲೆ ಕೊಟ್ಟಿದ್ದಾರೆ. 1 ಡಜನ್ ಪೆನ್ನು ಅಂತ ಹೇಳಿದಾಗ ನಾವು ಬರ್ಕೋಬೇಕಾಗಿರೋದು 12 ಇಂಟು ಪೆನ್ನಿನ ಬೆಲೆ ಎಷ್ಟು, ₹8.50 ಪ್ಲಸ್ ಅರ್ಧ ಡಜನ್ ಅಂದಾಗ 6 ಇಂಟು ₹5.50. ಓಕೆ. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ, ಇದನ್ನು ಕೂಡ ಮಲ್ಟಿಪ್ಲೈ ಮಾಡಿ ಟೋಟಲ್ ಆನ್ಸರನ್ನು ಕಂಡುಹಿಡಿದ್ಬಿಟ್ರೆ ಉತ್ತರ ಸಿಕ್ಕತ್ತೆ 135 ಅಂತ. ಸೊ ಹೇಗೆ ಅನ್ನೋದನ್ನು ನಾವು ಒಂದು ಸರಿ ನೋಡ್ಕೊಂಬಂದ್ಬಿಡೋಣ. ನಿಮ್ಮ ಉತ್ತರ ಈ ಥರ ಇದೆ. ಒಂದು ಪೆನ್ನಿನ ಬೆಲೆ ₹8.50, ಒಂದು ಪೆನ್ಸಿಲ್ನ ಬೆಲೆ ₹5.50, 1 ಡಜನ್ ಪೆನ್ನು ಪ್ಲಸ್ ಅರ್ಧ ಡಜನ್ ಪೆನ್ಸಿಲ್ಲು. 1 ಡಜನ್ಗೆ 12, ಅರ್ಧ ಡಜನ್ಗೆ ₹6 ಅಂತ ಬರುತ್ತೆ. ಸೊ ಇವೆರಡನ್ನ ಗುಣಾಕಾರ ಮಾಡಿದರೆ 102 ಪ್ಲಸ್ 33 ₹135 ಬರುತ್ತೆ. ಅದು ನಿಮ್ಮ ಆಯ್ಕೆ 4ರಲ್ಲಿದೆ. ಸೊ ಇದು ನಿಮಗೆ ಸಮಯ ಉಳಿಸ್ಲಿಕ್ಕೆ ನಾನು ಬರೆದು ತೋರಿಸ್ತಾ ಇರೋವಂಥದ್ದು. ನಾನು ಬರೆದಿದ್ದೆ ಅಂತ ಹೇಳಿದ್ರೆ ಇದೇ ವಿಡಿಯೋ 1 ತಾಸಿಗಿಂತ ಹೆಚ್ಚಿಗೆ ಆಗ್ತಿತ್ತು. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಉತ್ತರವನ್ನು ನಾನು ಪ್ರಾಕ್ಟೀಸ್ ಮಾಡಿ ನಿಮಗೆ ಆನ್ಸರನ್ನು ಡೈರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ನೀವು ಕೂಡ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಸ್ಟೆಪ್ಸನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಹೇಗೆ ಬರ್ಕೋಬೇಕು. ಹಿಂಗೆ ಬರಿಬೇಕಂತಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಸಿಂಪಲಾಗಿ ಬರೆದಿದ್ದೀನಿ. ಸೊ ನೆಕ್ಸ್ಟು ಆ ಪ್ರಶ್ನೆಗೆ 135 ಅಂತ ಗೊತ್ತಾಯಿತು. 135 ಬಂದು ಆಪ್ಷನ್ 4ಅಲ್ಲಿ ಆ ಉತ್ತರವನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಒಂದು 2020ರಲ್ಲಿ ನಾವೇನು ಈ ಕ್ವಶನ್ ಪೇಪರ್ TET ಪೇಪರ್ 1 ನೋಡ್ತಾ ಇದ್ವಿ. ಇಲ್ಲಿ ಬೋಧನಾಶಾಸ್ತ್ರಕ್ಕೆ ಜಾಸ್ತಿ ಪ್ರಶ್ನೆಗಳು ಬಂದೇ ಇಲ್ಲ. ಕೇವಲ ಒಂದು ಸಬ್ಜೆಕ್ಟ್ ಓರಿಯೆಂಟೆಡನ್ನು ಮಾಡಿದ್ದಾರೆ. ಮತ್ತು ಬರ್ತಾ ಮುಂದಿನ ದಿನಗಳಲ್ಲಿ ಏನಾಗಿದೆ, ಸಬ್ಜೆಕ್ಟನ್ನು ಚೇಂಜ್ ಮಾಡಿದ್ದಾರೆ. ಅಂದರೆ ಬೋಧನಾಶಾಸ್ತ್ರ ಕೂಡ ಹೆಚ್ಚಿನ ಪ್ರಶಸ್ತಿಯನ್ನು ಕೊಟ್ಟು ಲೆಕ್ಕಗಳನ್ನು ಅಂದರೆ ಪಾಠಕ್ಕೆ ಪೂರಕವಾದಂತಹ ಒಂದು ಪೆಡಗಾಗಿ ಕ್ವಶನ್ಸ್ ಕೂಡ ನಾವು ನೋಡ್ಬೋದು. ಬಟ್ ಈಗ ಈ ಕ್ವಶನ್ ಪೇಪರಲ್ಲಿ ಕಂಪ್ಲೀಟಾಗಿ ಬರೀ ಥಿಯರಿ ಓರಿಯೆಂಟೆಡ್ ಅಂದರೆ ಈ ಕಂಟೆಂಟ್ ಓರಿಯೆಂಟೆಡ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ನೀವು ಗಮನಿಸಿರ್ಬೋದು ಅಥವಾ ಗಮನಿಸಿಲ್ಲದೆ ಇರ್ಬೋದು. ಬಟ್ ನಾನು ನಿಮಗೆ ಅದನ್ನು ಮಾಹಿತಿ ತಿಳಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಈ ಮುಂದಿನ ಪ್ರಶ್ನೆ ಬಂದು 6 1/a ಇಂಟು b 1/5 ಅಂತ ಇದೆ. ಇದರ = 20 ಆದಾಗ a ಮತ್ತು b ನ ಬೆಲೆಗಳು ಕ್ರಮವಾಗಿ. ಇದನ್ನು ನಾನು ನಿಮಗೆ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಹೇಗೆ ಅಂದರೆ ಈ ಆಪ್ಷನ್ಸ್ ಮುಖಾಂತರನೇ, ಅಂದರೆ ಉತ್ತರಗಳಿಂದ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಆಪ್ಷನ್ಸಿಂದನೇ ನಾವು ಉತ್ತರವನ್ನು ಕಂಡುಹಿಡಿಬೋದು. ಹೇಗೆ, ಮೊದಲು ಏನು ಮಾಡಬೇಕಂತಂದರೆ ನಾವು ಈ ಕೊಟ್ಟಿರುವಂಥ A4 ಎ ಜಾಗದಲ್ಲಿ ಹಾಕಿ 3 ಬಿ ಜಾಗದಲ್ಲಿ ಹಾಕಿ ಆಪ್ಷನ್ 1 ನಾವು ಚೆಕ್ ಮಾಡೋಣ. ಸೊ ಚೆಕ್ ಮಾಡೋಣ, ಆಗ ನಿಮಗೆ ಗೊತ್ತಾಗುತ್ತೆ. 4 ಅವಾಗೇನಾಗುತ್ತೆ, ಇದು 6 1/4 ಆಗುತ್ತೆ. ಇಂಟು ಇದೆ ಅಲ್ಲಿ. ಸೊ ಬಿ ಅಂದರೆ 3 1/5 ಆಗುತ್ತೆ. ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. 6 4 24 1 25 /4 ಇಂಟು 5 3 15 1 16/5. ಸೊ 5 1 5 5 25, 4 1 4 4 16. ಸೊ 4 5 20 ಬರುತ್ತಲ್ವಾ. ಸೊ ಇವೇನಿದ್ದಾವೆ ಅವನು ಗುಣಿಸ್ಬೇಕು. 20 ಸರಿಯಾದ ಉತ್ತರ. ಅಂದರೆ ಆಪ್ಷನ್ 1 ಅಂತಕ್ಕಂಥದ್ದು ನಿಮಗಿಲ್ಲಿ ಕ್ಲಾರಿಫಿಕೇಷನ್ ಸಿಕ್ಕೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ನೀವು ಉತ್ತರವನ್ನು ಕಂಡುಹಿಡಿಬೋದು. ಹಾಗಾಗಿ ಇನ್ನು ಉಳಿದಂಥ ಆಯ್ಕೆಗಳನ್ನು ನೋಡೋ ಅವಶ್ಯಕತೆ ಇಲ್ಲ. ಅಥವಾ ಬೇರೆ ವಿಧಾನದಲ್ಲಿ ಕೂಡ ನೀವು ಇದನ್ನು ಬಿಡಿಸ್ಬೋದು. ಬಟ್ ಇದು ಸಿಂಪಲ್ ಅಲ್ಲ, ಸುಮ್ಮನೆ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಅಂತೇಳಿ. ಸೊ ಇಷ್ಟೇ ಉತ್ತರವನ್ನು ನೀವು ಮಾಡ್ಬೋದು.
ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಇದೆ. ಒಬ್ಬ ಕ್ರೀಡಾಪಟು ಅಥ್ಲೆಟ್ 200 ಮೀಟರ್ ಓಟವನ್ನು 24 ಸೆಕೆಂಡ್ಗಳಲ್ಲಿ ಓಡ್ತಾನೆ. ಅವನು ಕಿಲೋಮೀಟರ್ ಪರ್ ಅವರ್ಗಳಲ್ಲಿ ಅವನ ಜವ ಅಥವಾ ವೇಗ ಎಷ್ಟಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಅವರು 200/24 ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇದಕ್ಕೆ ಸಿಂಪಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಂತಹ ಲೆಕ್ಕಗಳು ಸೈನ್ಸಲ್ಲಾದರೂ ಬರ್ಬೋದು, EVS ಅಲ್ಲಾದರೂ ಬಂದೇ ಬರುತ್ತೆ ಈ ಥರದ ಲೆಕ್ಕ ಒಂದು ನಿಮಗೆ. ಯಾಕಂದರೆ ಪೇಪರ್ 1ರವರಿಗೆ, ಪೇಪರ್ 2ರವರಿಗೆ ಯಾರಿಗಾದರೂ ಆಗಿರ್ಬೋದು ಈ ಥರದ ಒಂದು ಪ್ರಶ್ನೆ ಬಂತು ಅಂದಾಗ ಒಂದು ಸಣ್ಣ ಫಾರ್ಮುಲಾವನ್ನು ನಾನು ನೆನ್ಪಿಟ್ಕೋಬೇಕು. ಏನಪ್ಪ ಅಂದರೆ ಈ ಮೀಟರ್ ಪರ್ ಸೆಕೆಂಡಿಂದ ನಾವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದಾಗ, ಅಂದರೆ ಚಿಕ್ಕದ್ರಿಂದ ದೊಡ್ಡದು, ಮೀಟ್ರ್ ಚಿಕ್ಕದು ಕಿಲೋಮೀಟ್ರ್ ದೊಡ್ಡದು, ಹೀಗಿದ್ದಾಗ ಏನು ಮಾಡಬೇಕು ಅಂದರೆ ಸಿಂಪಲಾಗಿ 18/5 ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಅಥವಾ ಅವರು ಕಿಲೋಮೀಟರ್ ಪರ್ ಅವರ್ ಕೊಟ್ಟು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿ ಅಂತ ಏನಾರು ಕೇಳಿದರೆ, ಅಂದರೆ ದೊಡ್ಡದ್ರಿಂದ ಚಿಕ್ಕದು ಕನ್ವರ್ಟ್ ಮಾಡೋಕ್ಕೆ ಕೇಳಿದರೆ 5/18 ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಗೊತ್ತಾಯ್ತಾ? ಅಂದರೆ 5/18 18/5. 18/5 ಯಾವಾಗ? ಚಿಕ್ಕದ್ರಿಂದ ದೊಡ್ಡದಕ್ಕೆ. ಈಗ ಬೇಕಾಗಿರೋದು 18/5. ಅದೇ ದೊಡ್ಡದು ಕೊಟ್ಟು ಚಿಕ್ಕದಕ್ಕೆ ಅಂದರೆ ಮೀಟರಿಗೆ ಕನ್ವರ್ಟ್ ಮಾಡಬೇಕಾದ್ರೆ 5/18. ಮೀಟರ್ ಚಿಕ್ಕದಲ್ವ, ಅದಕ್ಕೆ 5 ಮೇಲೆ ಬರುತ್ತೆ. ಕಿಲೋಮೀಟರ್ ದೊಡ್ಡದು ಆಗಿರೋದ್ರಿಂದ ಸೊ 18/5 ಅಂತ ಬರುತ್ತೆ. ಸೊ ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾವು ಆ ಸೂತ್ರವನ್ನು ಹಾಕೋಣ. 200/24 ಇದನ್ನು ನಾವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 18/5 ಮಲ್ಟಿಪ್ಲೈ ಮಾಡಿ. ಸೊ 5 ಕ್ಯಾನ್ಸಲ್ ಮಾಡೋಣ. 5 1s 5 4s 20, 0 ಹಾಗೆ ಬರಿತೀನಿ. ನೆಕ್ಸ್ಟು 4 6 24, 4 40. ನೆಕ್ಸ್ಟ್ 6 6 3 18. ಸೊ ಅಲ್ಲಿಗೆ 3 30. ಸೊ ಆನ್ಸರ್ ಬಂದು 30 ಕಿಲೋಮೀಟರ್ ಪರ್ ಅವರ್ ಆಯಿತು. ನೋಡಿ ಇಷ್ಟೇ 30 ಅಂತಕ್ಕಂಥದ್ದು ಆಪ್ಷನ್ 3ನಲ್ಲೇ ಇಲ್ಲೇ ನಮಗೆ ಕಾಣಿಸ್ತಾ ಇದೆ ಉತ್ತರ. ಹೇಗೆ ಅಂತ ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ನೀವು ಬರ್ಕೋಬೇಕು. ಬರ್ಕೊಂಡು ಆ ಪೇಪರಲ್ಲಿ ನೀಟಾಗಿ ನೋಟ್ ಮಾಡಿಕೊಂಡ್ರೆ ಭಾಳಷ್ಟು ಅನುಕೂಲ. ಯಾಕೆಂದರೆ ಮುಂದೆ ಯಾವುದೇ ಪರೀಕ್ಷೆ ಬಂದ್ರೂ ಭಾಳ ಜನ ಕೇಳ್ತಾರೆ, ಸರ್ PDF ಕಳಿಸಿ ಅಂತ. PDF ತೊಗೊಂಡು ನೀವು ವರ್ಕ್ ಮಾಡಲಿಲ್ಲ ಅಂದರೆ PDF ಇಟ್ಕೊಂಡು ಏನು ಪ್ರಯೋಜನ? ನಿಮಗೆ ಆ ಥರ ಬೇಕಂದರೆ ಸಾಕಷ್ಟು PDFಗಳು ಈ ವಾಟ್ಸಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಆಮೇಲೆ ಬುಕ್ಗಳು ಸಾಕಷ್ಟು ಸಿಗ್ತವೆ. ಸೊ ಅವೆಲ್ಲ ಇರ್ತವೆ. ಬಟ್ ನಮ್ಮ ತಲೆಯಲ್ಲಿ ಇರಬೇಕಲ್ಲ, ಪುಸ್ತಕದಲ್ಲಿರೋದು ನಮ್ಮ ಮಸ್ತಕಕ್ಕೆ ಹೋಗ್ಬೇಕಲ್ವ. ಹಾಗಾಗಿ ನೀವು ಎಷ್ಟು ಬರಿತೀರಾ ಅದು ಭಾಳ ಇಂಪಾರ್ಟೆಂಟು. ಈಗ ನಾನು ಹೇಳ್ಕೊಟ್ಟಾಗ ಇದನ್ನು ನೀವು ಒಂದು ಸರಿ ತಲೆಗೆ ನೆನಪಿಟ್ಕೊಂಡ್ರೆ ಅಂದರೆ ಎಸ್ಪೆಷಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ನಿಮಗೆ ಭಾಳ ಈಸಿ ಆಗುತ್ತೆ. ಅಂದರೆ ನೀವು ಅದನ್ನು ಪ್ರಯೋಗ ಮಾಡೋಕ್ಕೆ ಈಗ ಸಮಯ ಇಲ್ಲ, ಇರೋದನ್ನು ಕಲ್ತ್ಕೊಳ್ಳೋದು ತುಂಬ ಬೆಟರ್. ಟೈಮ್ ಅಂತಕ್ಕಂಥದ್ದು ಪ್ರೀಶಿಯಸ್ ಅಲ್ವಾ. ಹಾಗಾಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು ನಿಮಗೆ ನೆಕ್ಸ್ಟ್ ಕ್ವಶನಲ್ಲಿ ಅಲ್ಲಿ ಆ ಒಂದು ಪ್ರಶ್ನೆ 107ನೇ ಪ್ರಶ್ನೆಗೆ ಆನ್ಸರನ್ನು ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತೇನೆ. ಬಟ್ ಈಗ ಒಂದು ಸರಿ ನೋಡಿ. ಮುಂದಿನ ಪ್ರಶ್ನೆ, 7500 ಜನಸಂಖ್ಯೆ ಇರುವಂಥ ಒಂದು ಹಳ್ಳಿಯಲ್ಲಿ 5% ಜನ ಅನಕ್ಷರಸ್ಥರಿದ್ದಾರೆ. ಹಾಗಾದರೆ ಅಕ್ಷರಸ್ಥರ ಸಂಖ್ಯೆ ಅಂತ ಕೇಳಿದ್ದಾರೆ. ಅಲ್ಲಿ ಅನಕ್ಷರಸ್ಥರಿದ್ದಾರೆ ಎಂದಾಗ ನಾವು ಮೊದಲು ಅನಕ್ಷರಸ್ಥರನ್ನ ಕಂಡುಹಿಡಿದು ನಂತರ ಅಕ್ಷರಸ್ಥರನ್ನು ಕಂಡುಹಿಡಿಬೇಕು. ಅಂದರೆ ಅಥವಾ ಕಳಿಬೋದು ಅಥವಾ ಡೈರೆಕ್ಟಾಗಿ ನೀವು ಉತ್ತರವನ್ನು ಕಂಡುಹಿಡಿಬೋದು. ಶೇಕಡ ಅಂದಾಗ ಎಷ್ಟರ ಶೇಕಡ? 7500ರ ಶೇಕಡ 5% ಅಂದಾಗ ಇನ್ನು 95% ಅಕ್ಷರಸ್ಥರಿದ್ದಾರೆ ಅಂತ ಅರ್ಥ. ಡೈರೆಕ್ಟ್ ಉತ್ತರ ಬರುತ್ತೆ. ಇಲ್ಲಾಂದರೆ 5 ಮಾಡಿ ಅನಕ್ಷರಸ್ಥರನ್ನ ಕಂಡುಹಿಡೀರಿ. 5/100 ಅಂತ ಆಗುತ್ತೆ ಶೇಕಡ ಇರೋದನ್ನ ಕಂಡುಹಿಡಿಯೋಕ್ಕೆ. ಈ 0 ಕ್ಯಾನ್ಸಲ್ ಆಯಿತು. ಸೊ 75ರಿಂದ 5ಅನ್ನು ನೀವು ಗುಣಾಕಾರ ಮಾಡಿ. 5 5 25 5 2 5 5 7 35 36 37. ಸೊ 375 ಇಲ್ಲಿದೆ. ಬಟ್ ಇದು ಉತ್ತರ ಅಲ್ಲ. ಈ 375ಕ್ಕೆ ನಾವೇನು ಮಾಡಬೇಕಾಗತ್ತೆ? ಇರೋವಂಥ 7500ರ ಸಂಖ್ಯೆಯಿಂದ ಕಳಿಬೇಕಾಗುತ್ತೆ. ಅಂದರೆ ಇನ್ನು ಉಳಿದವರೆಲ್ಲ ಅಕ್ಷರಸ್ಥರಲ್ವಾ. 7500ರಲ್ಲಿ ಈ 375ಅನ್ನು ಕಳೀರಿ. ಸೊ ಅಲ್ಲಿಗೆ 375ಅನ್ನು ನೀವು ಕಳೀರಿ ಅಂತಂದಾಗ 5ರಲ್ಲಿ 10ರಲ್ಲಿ 5 ಹೋದರೆ 5, ಇನ್ನು 9 ಉಳಿತಿಲ್ಲಿ. 9ರಲ್ಲಿ 7 ಹೋದರೆ 2, ಇನ್ನು 4 ಉಳಿದಿತ್ತು 1, 7. 7125. ಸೊ ಆಪ್ಷನ್ 4ಅಲ್ಲಿ ಬರುತ್ತೆ. ಅಂದರೆ ನಂಬರ್ ಆಫ್ ಲಿಟ್ರೇಟ್ ಪರ್ಸನ್ಸ್. ಸೊ ಆ ಒಂದು ಜನಸಂಖ್ಯೆಯಲ್ಲಿ ಅಕ್ಷರಸ್ಥರು ಬಂದು 7125, ಅನಕ್ಷರಸ್ಥರು ಬಂದು 375. ಇಷ್ಟೇ ನೀವು ನೆನಪಿಟ್ಕೋಬೇಕಾಗಿರೋದು. ಸೊ 375 ಅನ್ನೋದನ್ನು ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ. ಹಾಗಾಗಿ ನಾನು ನಿಮಗೆ ಇಲ್ಲಿ ಸ್ಟ್ರೆಸ್ ಮಾಡಿ ಆನ್ಸರನ್ನು ತಿಳಿಸ್ಕೊಡ್ತಾ ಇದ್ದೀನಿ.
ಸೊ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನೀವಲ್ಲಿ, ಅಂದರೆ ಯಾವ ರೀತಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೆಕ್ಸ್ಟು ಒಂದು ಸಂಪೂರಕ ಕೋನಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸಂಪೂರಕ ಅಂತ ಹೇಳಿದ್ರೆ ಪರಿಪೂರ್ಣ ಕೋನ ಅಂತ ಕರಿತೀವಿ. ಇದು ಸಪ್ಲಿಮೆಂಟ್ರಿ ಆ್ಯಂಗಲ್, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಕೇಳಿರ್ಬೋದು. ಸೊ ಸಪ್ಲಿಮೆಂಟ್ರಿ ಆ್ಯಂಗಲ್ ಒಂದು ಸಂಪೂರಕ ಕೋನ 5:4 ಅನುಪಾತದಲ್ಲಿದ್ದರೆ ಆ ಎರಡು ಕೋನಗಳು ಅಂತ ಇದೆ. ಇಲ್ಲಿ ಮೊದಲು ಈ ಪರಿಪೂರಕ ಕೋನ ಮತ್ತು ಸಂಪೂರಕ ಕೋನ ಅಂದರೆ ಪೂರಕ ಕೋನ ಮತ್ತು ಸಂಪೂರಕ ಕೋನ ಎರಡನ್ನೂ ಕೂಡ ನೋಡಿ, ಹೆಸರಲ್ಲಿ ಮೊದಲು ಪೂರಕ ಅಂತ ಬರುತ್ತೆ. ಸೊ ಪೂರಕ ಕೋನ ಅಂದರೆ ಕಾಂಪ್ಲಿಮೆಂಟರಿ. ಸೊ ಕಾಂಪ್ಲಿಮೆಂಟರಿ ಆ್ಯಂಗಲ್ ಬಂದು ಟೋಟಲ್ ಕೂಡಿದಾಗ 90 ಡಿಗ್ರಿ ಬರುತ್ತೆ. ಇನ್ನೊಂದು ಸಂಪೂರಕ ಅಥವಾ ಸಪ್ಲಿಮೆಂಟ್ರಿ, ಎಸ್ ಇಂದ ಸ್ಟಾರ್ಟ್ ಆಗುತ್ತೆ, ಮೊದಲು ಸಿ ಇಂದ ಸ್ಟಾರ್ಟ್ ಆಗುತ್ತೆ. ಕಾಂಪ್ಲಿಮೆಂಟ್ರಿ ಆಮೇಲೆ ಸಪ್ಲಿಮೆಂಟ್ರಿ. ಸೊ ಪೂರಕ 3 ಅಕ್ಷರ, ಸಂಪೂರಕ ಬಂದು ಅಥವಾ ಪರಿಪೂರಕ ಬಂದು ಜಾಸ್ತಿ ಅಕ್ಷರ. ಸೊ ಜಾಸ್ತಿ ಅಕ್ಷರ ಇದೆ ಬಂದಾಗ ಜಾಸ್ತಿ ಸಂಖ್ಯೆ, 90 ಬಿಟ್ಟು 180 ಅಂತ. ಸೊ ಕೂಡಿದಾಗ ಮೊತ್ತ 180 ಬರುತ್ತೆ ಈ ಕೋನಗಳನ್ನು. ಮೊದಲು ಆ ಕೋನಗಳನ್ನು 5x ಮತ್ತು ಇನ್ನೊಂದು 4x ಅಂತ ಬರ್ಕೊಳ್ಳೋಣ. ಇವೆರಡು ಕೋನಗಳು ಅನುಪಾತ ಕೊಟ್ಟಿರೋದ್ರಿಂದ ಅವೆರಡರ ಮೊತ್ತ ಎಷ್ಟಾಗಿರುತ್ತೆ? 180 ಆಗಿರುತ್ತೆ. ಹಾಗಾದರೆ ಅವೆರಡು ಕೋನಗಳು ಎಷ್ಟು ಅಂತ ಕೇಳಿದ್ದಾರೆ. 5x + 4x = ಅಂದರೆ ಎಷ್ಟಾಗುತ್ತೆ? 9x = 180 ಆಗುತ್ತೆ. 9 1 9 2 18 20. ಎಕ್ಸ್ನ ಜಾಗದಲ್ಲಿ 20 ಬರಬೇಕು. ಇಲ್ಲಿ 5x ಅಂತ ನಾವು ತೊಗೊಂಡಿದ್ವಲ್ವಾ, 5 2 10 ಅಂದರೆ 100 ಬರುತ್ತೆ. ಇನ್ನೊಂದು 4 2 8 80 ಬರುತ್ತೆ. ಸೊ ಅಲ್ಲಿಗೆ 180 ಆಯ್ತಲ್ಲ. ಆ ಕೋನಗಳು 100 ಮತ್ತೊಂದು 80. ಈ ರೀತಿ ಅಂದರೆ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ, ಒಂದ್ಸರಿ ಡಿಸ್ಪ್ಲೇ ಮಾಡಿ ತೋರಿಸ್ತೇನೆ. ಸೊ ಆಗಲೇ ನಾನು 106ನೇ ಪ್ರಶ್ನೆಗೆ ಹೇಳಿದ್ದೆ ಯಾವ ರೀತಿ ಉತ್ತರ ಅಂತ. ಒಂದ್ಸರಿ ನೋಡಿ. ಆಪ್ಷನ್ಸಿಂದನೇ ನಾನು ಉತ್ತರಗಳಿಂದ ಅಥವಾ ಆಯ್ಕೆಗಳಿಂದ ಉತ್ತರವನ್ನು ಕಂಡುಹಿಡಿಯೋದು ಮೊದಲನೇ ಆಯ್ಕೆ ಅಂತ ನಾನು ಹೇಳಿದೆ. ನೆಕ್ಸ್ಟು 107ನೇ ಪ್ರಶ್ನೆ, ನಾನು ಈ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡೋದು ಹೇಳಿದ್ನಲ್ಲ, ಆ ಪ್ರಶ್ನೆ ಇದು. ಯಾರಾದರೂ ನಿಮಗೆ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದರೆ 18/5 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಉತ್ತರ ಸಿಗುತ್ತೆ. ಸೊ ಕನ್ಫ್ಯೂಸ್ ಆಗುವಂಥ ಲೆಕ್ಕ ಇನ್ನೊಂದು ಹೇಳಿದ್ನಲ್ಲ, 108ನೇದು. ಇದಕ್ಕೆ 5% ಇಲ್ಲಿಟ್ರೇಟ್ ಇದ್ದಾರೆ ಅಂದಾಗ, ಸೊ 5% ಒಂದು 375, ಅದು ಆಪ್ಷನ್ 3ನಲ್ಲಿದೆ. ಇದೆಲ್ಲ ಉತ್ತರ. ಇನ್ನೊಂದು ಆಪ್ಷನ್ 4ಅಲ್ಲಿ ಬಂದಿತ್ತಲ್ಲ ಅದು. ಇದರಲ್ಲಿ ಒಟ್ಟು ಸಂಖ್ಯೆಯಲ್ಲಿ ಈ ಒಂದು ಅನಕ್ಷರಸ್ಥರನ್ನ ಕಳಿಬೇಕು ನೀವು. ನಾನಿಲ್ಲಿ ಮೊದಲು ಕನ್ಫ್ಯೂಸ್ ಮಾಡ್ಕೊಂಡು ಬರೆದಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಆ ಪೇಯ್ಡ್ ಮೆಂಬರ್ಸಿಗೆ ನಾನು PDF ಶೇರ್ ಮಾಡಿದ್ದೀನಿ. ಸೊ ನೀವು ಸ್ವಲ್ಪ ಅಲ್ಲಿ ಚೇಂಜನ್ನು ಮಾಡ್ಕೊಳ್ಳಿ, ಅದು ನಾನು ಅಪ್ಲೋಡನ್ನು ಮಾಡ್ತೀನಿ. ನೆಕ್ಸ್ಟು 109ನೇ ಪ್ರಶ್ನೆ, ನಾನು ಈಗಲೇ ಜಸ್ಟ್ ಡಿಸ್ಕಷನ್ ಮಾಡ್ತಿರುವಂಥ ಪ್ರಶ್ನೆ. ಪರಿಪೂರಕ ಕೋನ ಅಥವಾ ಸಂಪೂರಕ ಕೋನ ಅಥವಾ ಸಪ್ಲಿಮೆಂಟ್ರಿ ಕೋನ, ಸಪ್ಲಿಮೆಂಟ್ರಿ ಆ್ಯಂಗಲ್ ಎಲ್ಲ ಒಂದೇ. ಅವುಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಅದೇ ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಅವುಗಳ ಮೊತ್ತ 90 ಡಿಗ್ರಿ ಇರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಪೂರಕ 90 ಡಿಗ್ರಿ, ಪರಿಪೂರಕ 180 ಡಿಗ್ರಿ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥ ಆ್ಯಂಗಲ್ಸ್ ಬಂದು 5:4 ಅನುಪಾತದಲ್ಲಿ ಕೊಟ್ಟಿದ್ದಾರೆ. ಸೊ 5:4 ಅಂದಾಗ 5x + 4x = 180. ಅವುಗಳ ಮೊತ್ತ 180. 180 ಯಾಕೆ ಬರ್ಕೊಂಡಿದ್ವಿ? ಅವು ಸಂಪೂರಕ ಕೋನಗಳು, ಅದಕ್ಕೆ ಸಂಪೂರಕ ಕೋನಗಳ ಮೊತ್ತ 180 ಇರುತ್ತೆ. ಸೊ ಇದ್ರ ಮೂಲಕ ನಾನು 5 4 9 x = 180, x = 180 /9, x = 20 ಆಗುತ್ತೆ. ಅಂದರೆ ನಾವು 9 2 18. ಸೊ ಇಲ್ಲಿ 5x ಮತ್ತು 4x ಅಂತ ಬರ್ಕೊಂಡಿದ್ವಿ. 5 × x ನ ಜಾಗದಲ್ಲಿ 20 ಹಾಕಿದರೆ 100 ಡಿಗ್ರಿ. ಇನ್ನೊಂದು 4 × x ಅಂದರೆ 4x, ಅದು 80 ಡಿಗ್ರಿ. ಅಲ್ಲಿಗೆ 180 ಆಯಿತು. ಸೊ ಅಂದರೆ 100 + 80 180, ಅವೆರಡು ಸಂಪೂರಕ ಕೋನಗಳು. ಹಾಗಾಗಿ ಆಪ್ಷನ್ 2ನಲ್ಲಿ ಆ ಉತ್ತರವನ್ನು ನಾವು ನೋಡಿದ್ವಿ. ಕ್ಲಿಯರ್ ಆಯಿತಾ? ತುಂಬ ಸಿಂಪಲ್ ಆಗಿ ನೀವು ಉತ್ತರವನ್ನು ಕಂಡುಹಿಡ್ಕೋಬೋದು. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಪ್ರಶ್ನೆ ಬಂದಿದೆ 110ನೇ ಪ್ರಶ್ನೆ. ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ. ACD ಕೋನ 115 ಡಿಗ್ರಿ, ಎ ಕೋನ 3x, ಬಿ ಕೋನ 2x ಆದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಈ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ನೋಟ್ಸನ್ನು ಟೈಪ್ ಮಾಡಿ ಕೊಡೋದಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀನಿ. ಯಾಕೆ ಅಂತಂದರೆ ಟೈಪ್ ಮಾಡಿ ಕೊಡೋದಕ್ಕೆ ಇವೆಲ್ಲ ಚಿತ್ರಗಳನ್ನು ಹಾಕಿ ಟೈಪ್ ಮಾಡಲಿಕ್ಕೆ ಒಂದು ಕ್ವಶನ್ ಪೇಪರ್ಗೆ ನನಗೆ 1 ದಿನ ಬೇಕು. ಮತ್ತು ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋರ ಸಂಖ್ಯೆ ಇಲ್ಲ, 0. ಸೊ ಎಲ್ಲೋ ಒಬ್ಬರು ಕೆಲಸ ಮಾಡ್ತಾರೆ ಅಷ್ಟೇ. ಹಾಗಾಗಿ ನಾನು ಇದನ್ನು ಕೈಯಲ್ಲೇ ಬರೆದು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಕೈಯಲ್ಲಿ ಬರೆದಾಗ ನಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಅದು ಭಾಳ ಬೆಸ್ಟ್ ಮೆಥಡ್. ಅದು ಹೇಳೋದಕ್ಕೂ ಕೂಡ ಮತ್ತು ನಾವು ಪ್ರಾಕ್ಟೀಸ್ ಮಾಡೋಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಸೊ ಮುಂದೆ ಬರುವ ದಿನಗಳಲ್ಲಿ ಏನಾದರೂ ನನಗೆ ಸಮಯ ಸಿಕ್ಕು
ಅಥವಾ ನಿಮ್ಮಲ್ಲಿ ಯಾರಾದರೂ ಕಳೆದ ಒಂದು ಟಿ ಇ ಟಿಯಲ್ಲಿ ನನಗೆ ಸ್ಟೂಡೆಂಟ್ಸ್ ಏನು ಮಾಡಿದರು, ಸಾಕಷ್ಟು ಜನ ನೋಟ್ಸ್ಗಳನ್ನು, ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರೋದು, ಅವ್ರ ಹತ್ರ ಇರ್ತಕ್ಕಂಥ ಕಂಟೆಂಟ್ಗಳನ್ನು ನನಗೆ ಶೇರ್ ಮಾಡಿ ಮತ್ತೊಬ್ಬ ಸ್ಟೂಡೆಂಟ್ಗೆ ಕೊಡಲಿಕ್ಕೆ ಸಹಾಯವನ್ನು ಮಾಡಿದರು. ಬಟ್ ಈ ಬಾರಿ ಇರ್ತಕ್ಕಂಥದ್ದು ಸಮಯ ತುಂಬ ಕಡಿಮೆ ಇದೆ. ಸೊ ಈಗ ಆಲ್ರೆಡಿ ಮುಗಿದೋಗಿದೆ, ನಮಗೆ ಅಪ್ಲಿಕೇಶನ್ ಹಾಕುವಂಥ ಟಿ ಇ ಟಿಗೆ ಸಮಯ ಮುಗಿದೋಗಿದೆ. ಇನ್ನು ರಿಕ್ರೂಟ್ಮೆಂಟ್ ಬರುತ್ತೆ, ಪರೀಕ್ಷೆನ ಬರೀಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇರೋದ್ರಿಂದ ಸೊ ಅದೆಲ್ಲ ನೀವೇನು ಮಾಡೋಕ್ಕೆ ಹೋಗಬೇಡಿ, ಪ್ರಾಕ್ಟೀಸನ್ನು ಹೆಚ್ಚಿಗೆ ಮಾಡಿ ಅಷ್ಟೇ. ಸೊ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡ್ಬೋದು? ಇಲ್ಲೂ ಇದೆ. ಓಕೆ, ಇಲ್ಲಿ ಏನು ಕೊಟ್ಟಿಲ್ಲ, ಇರಲಿ. ಇಲ್ಲೊಂದು ಆ್ಯಂಗಲನ್ನು ಕೊಟ್ಟಿದ್ದಾರೆ. ಇದು ಯಾವ ಆ್ಯಂಗಲ್ ಆಗಿದ್ರೆ? ಎಸ್, ಇದು ಬಾಹ್ಯ ಕೋನ ಅಥವಾ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ ಇಂಗ್ಲೀಷ್ ಮೀಡಿಯಮ್ನವರಿಗೆ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಅಥವಾ ಬಾಹ್ಯ ಕೋನ ಒಂದು ಸಿದ್ಧಾಂತ ಏನಿದೆಯಲ್ಲ, ಅದರ ಪ್ರಕಾರ ಒಳಗಿನ ಕೋನಗಳ ಮೊತ್ತಕ್ಕೆ ಈ ಒಂದು ಕೋನ ಸಮನಾಗಿರುತ್ತೆ. ಅಥವಾ ನೀವು ಬೇಕಾದ್ರೆ ಇಲ್ಲಿ 150ರಲ್ಲಿ 115 ಕಳೆದ್ರೆ ಇಲ್ಲಿ ಉತ್ತರ ಇಲ್ಲಿ ಸಿಗುತ್ತೆ. ಇವ್ನು ಕೂಡಿದ್ರೂ ಕೂಡ 180 ಅಂತ ಮಾಡಿಕೊಂಡು ಮಾಡ್ಬೋದು. ಅರ್ಥ ಆಯ್ತಾ? ಸೊ ನೀವು ಯಾವುದಾದ್ರೂ ಒಂದು ಮೆಥಡನ್ನು ಫಾಲೋ ಮಾಡಿ, ನಂದೇ ಮೆಥಡ್ ಅಂತಲ್ಲ. ಸೊ ಈಗ ಬಾಹ್ಯ ಕೋನದ ಸೂತ್ರವನ್ನು ಹಾಕಿದರೆ ನಮ್ಗೆ ಗೊತ್ತು ಏನು, ಬಾಹ್ಯ ಕೋನ ಇಸ್ ಈಕ್ವಲ್ ಟು ಇವೆರಡನ್ನು ಮೊತ್ತ ಅಂತ 3 + 2x ಇಸ್ ಈಕ್ವಲ್ ಟು ಅಲ್ಲಿಗೆ 5x ಇಸ್ ಈಕ್ವಲ್ ಟು 115 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 115 ಡಿವೈಡೆಡ್ ಬೈ 5 ಆಗುತ್ತೆ. 5 1 5 2 10 5 3 15. ಸೊ 23 ಡಿಗ್ರಿ ಬಂತು. ಇಲ್ಲಿದೆ ನೋಡಿ, ಎಕ್ಸ್ನ ಬೆಲೆ ಬಂದು 23 ಡಿಗ್ರಿ. ಸೊ ಡೋಂಟ್ ವರಿ, ನಾನು ಮತ್ತೆ ಅದನ್ನು ಡಿಸ್ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಬಟ್ ಇದು ಕೈಯಲ್ಲಿ ಬರೆದು ನಿಮಗೆ ಹೇಳ್ತಾ ಇರೋದು. ಅಥವಾ ಇನ್ನೊಂದು ವಿಧಾನ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನೋಡಿಬಿಡಿ. ಸೊ ಇಲ್ಲಿ ಇದು ಒಂದು ಲೈನು ಯಾವುದು ಬಿ ಡಿ ಅಂತಕ್ಕಂಥದ್ದು, ಇದ್ರ ಮೇಲೆ ಒಂದು ಲೈನ್ ನಿಂತಿದೆ ಅಂದಾಗ ಇದು ಸರಳ ಕೋನ 180 ಡಿಗ್ರಿಗೆ ಸಮ ಇರುತ್ತೆ. ಅದರಲ್ಲಿ 115 ಕಳೆದ್ರೆ ಇನ್ನು 71 ಡಿಗ್ರಿ ಉಳಿತು. ಇದನ್ನೇ 71 ಅಂತ ನಾವು ಅನ್ಬೋದು. ಯಾವುದು ಒಳಗಡೆ ಇಂಟೀರಿಯರ್ ಆ್ಯಂಗಲ್, ಎಕ್ಸ್ಟೀರಿಯರ್ ಅಲ್ಲ. ಇಷ್ಟು 70. ಸೊ 180ಯಲ್ಲಿ 75, 180ರಲ್ಲಿ 115 ಕಳಿಬೇಕು. ಸೊ 80 5, ಇನ್ನು 7ರಲ್ಲಿ 1 ಹೋದರೆ 6 65 ಡಿಗ್ರಿ. ಅದು ಕಳಿಬೇಕಾದ್ರೆ ಭಾಳ ಓವರ್ ಕಾನ್ಫಿಡೆನ್ಸಲ್ಲಿ ಕಳಿಬೇಕು, ಈ ಥರ ತಪ್ಪು ಮಾಡಬೇಕು. ಸೊ 65. ಓಕೆ, ಸೊ 65 ಡಿಗ್ರಿ ಬಂತು. ಈ 65 ಡಿಗ್ರಿ ಪ್ಲಸ್ 3 ಇವೆರಡನ್ನೂ ಕೂಡಿದಾಗ 3 ಒಳಕೋನಗಳ ಮೊತ್ತ ತ್ರಿಭುಜದಲ್ಲಿ 180 ಡಿಗ್ರಿ ಅಂತ ನಮ್ಗೆ ಗೊತ್ತು. ಸೊ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿದರೆ 3x + 2x 3x ಪ್ಲಸ್ ಇನ್ನೊಂದು 2x ಪ್ಲಸ್ ಈ 65. ಸೊ 3x ಅಂದರೆ 5x ಪ್ಲಸ್ 65 ಇಸ್ ಈಕ್ವಲ್ ಟು 180. 65ನ ಆಚೆ ಕಡೆ ಕಳಿಸಿ ಮೈನಸ್ ಆಗುತ್ತೆ. ಆಮೇಲೆ 5ಇಂದ ನೀವು ಡಿವೈಡ್ ಮಾಡಿದ್ರೆ ಉತ್ತರ ಆವಾಗಲೂ ಕೂಡ ನಿಮ್ಗೆ ಎಷ್ಟು ಬರುತ್ತೆ? 23 ಬರುತ್ತೆ. ಓಕೆ, ಸೊ ಇದು ಒಂದು ವಿಧಾನ. ಬಟ್ ನಿಮ್ಗೆ 23 ಅನ್ನೋದು ಪರ್ಫೆಕ್ಟಾಗಿ ಎಕ್ಸ್ನ ಬೆಲೆ ನಮಗೆ ಸಿಕ್ಕುತ್ತೆ. ನೋಡ್ಬೋದು, ನೀವು ಟ್ರೈ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕೆಲ ಅಂಕಗಳ ಮಧ್ಯಾಂಕ ಸರಾಸರಿಗಳು ಕ್ರಮವಾಗಿ ಕೊಟ್ಟಿದ್ದಾರೆ. ಮೀಡಿಯಾನು, ಮೀನು 40 ಮತ್ತು 38 ಆದಾಗ ಬಹುಲಕ ಎಷ್ಟು ಅಂದರೆ ಮೋಡ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೀನು ಮತ್ತು ಮೀಡಿಯಾನು, ಇನ್ನೊಂದು ಮೋಡು. ಸೊ ಮೀಡಿಯಾನ್, ಮೋಡ್ ಇವುಗಳಿಗೆ ಒಂದಕ್ಕೊಂದು ರಿಲೇಷನ್ ಇದೆ. ಸೊ ಆ ರಿಲೇಷನ್ ಏನು ಅದನ್ನು ನಾವು ಒಂದು ಸೂತ್ರದ ಮೂಲಕ ತಿಳ್ಕೊತೀವಿ. ಅದರಲ್ಲಿ ತುಂಬ ಸಿಂಪಲ್ಲಾಗಿ ನೀವು ಆ ಸೂತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನಿಮಗೆ ತಪ್ಪು ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ನೋಡೋಣ ಆ ಸೂತ್ರ ಏನು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. ಮೀಡಿಯಾನ್, ಮೋಡ್ ಸೂತ್ರ. ಮೋಡ್ ಈಸ್ ಈಕ್ವಲ್ ಟು, ಸೊ ಬರೆದ್ಬಿಡಿ ಈಗಲೇ ನನ್ನ ಜೊತೆಗೆ, ಮೋಡ್ ಅಥವಾ ಬಹುಲಕ. ಮೋಡ್ ಈಸ್ ಈಕ್ವಲ್ ಟು ಏನು? 3 ಇಂಟು ಮೀಡಿಯಾನ್ ಮೈನಸ್ 2 ಇಂಟು ಮೀನ್. ಸೊ 3 ಮೀಡಿಯಾನ್ ಮೈನಸ್ 2 ಮೀನ್ ಅಂತ ಆಗುತ್ತೆ. ಆವಾಗ 3ರಿಂದ ಮಧ್ಯಾಂಕವನ್ನು ಗುಣಿಸಿ ಮತ್ತು 2ರಿಂದ ಸರಾಸರಿಯನ್ನು ಗುಣಿಸಿ ಕಳೀರಿ, ವ್ಯತ್ಯಾಸ ಬರುತ್ತೆ, ನಿಮಗೆ ಉತ್ತರ ಸಿಗುತ್ತೆ. ಸೊ ಇದನ್ನು ಡಿಸ್ಪ್ಲೇ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನಾವು ಕಳೆದ ಒಂದು ಲೆಕ್ಕವನ್ನು ಏನು ಹೇಳಿದೆ ಅದನ್ನು ನೋಡಿ ಒಂದ್ಸಲ. ನಾನು ಬರೆದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಾಹ್ಯಕೋನ ಸಿದ್ಧಾಂತ ಏನಿದೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಪ್ರಕಾರ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ದ 2 ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸು. ಅವನ್ನು ಕೂಡಿದಾಗ ನಮಗೆ 115 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 23 ಬಂತು. ಆಪ್ಷನ್ 3ನಲ್ಲಿ ಇತ್ತು ಅದು. ಸೊ ಅದ್ರ ಬಗ್ಗೆ ವರಿ ಇಲ್ಲ. ಈಗ ಮಧ್ಯಾಂಕ ಸರಾಸರಿ ಬಹುಲಕ ಕೊಟ್ಟಿದ್ದಾರೆ, ಅದರಲ್ಲಿ ಬಹುಲಕ ಕಂಡುಹಿಡಿಬೇಕು. ಬಹುಲಕದ ಸೂತ್ರ, ಬಹುಲಕ ಇಸ್ ಈಕ್ವಲ್ ಟು 3 ಇಂಟು ಮಧ್ಯಾಂಕ ಮೈನಸ್ 2 ಇಂಟು ಸರಾಸರಿ. ಸೂತ್ರ
3 ಇಂಟು ಮಧ್ಯಾಂಕ ಅಂದರೆ 3 ಇಂಟು 40 ಮೈನಸ್ 2 ಇಂಟು 38 43 120 38 76 120 76 ಹೋದರೆ 44. ಸಿಂಪಲ್. ಆಪ್ಷನ್ 1ರಲ್ಲಿ ಈ ಉತ್ತರ ಇತ್ತು. ಮುಗೀತಲ್ಲ? ಏನಾರು ಡೌಟ್ ಇದೆಯಾ? ಇಲ್ಲ. ಸೊ ಡೌಟ್ ಯಾವಾಗ ಬರುತ್ತೆ? ಇದು ಗ್ರೂಪ್ಡ್ ಡಾಟಾ ಅನ್ಗ್ರೂಪ್ಡ್ ಡಾಟಾ ಮೇಲೆ ಪ್ರಶ್ನೆ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುವಂಥ ಪ್ರಶ್ನೆಗಳು. ಆಗ ನಿಮಗೊಂದು ಸ್ವಲ್ಪ ಡೌಟ್ ಬರುತ್ತೆ. ಸೊ ಆ ಪ್ರಶ್ನೆ ಕೂಡ ನೋಡ್ತಾ ಹೋಗೋಣ. ಸೊ ಇಲ್ಲಿ ಪ್ರಶ್ನೆ ಬಂದಿದೆ, ದತ್ತಾಂಶಗಳ ಸರಾಸರಿ 21.5 ಆದಾಗ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಇದು ಗ್ರೂಪ್ಡ್ ಡಾಟಾ ಇದು. ಸೊ ಎಕ್ಸ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆರಡು ಕೊಟ್ಟಾಗ ನಾವು ಗ್ರೂಪ್ಡ್ ಡಾಟಾ ಈ ಒಂದು ವ್ಯಾಲ್ಯೂ ಆಫ್ ಎಕ್ಸನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಹೇಗೆ ಬರ್ಕೋಬೇಕು ಇದನ್ನು? ಮೊದಲು ಈ ಸೂತ್ರ ಗೊತ್ತಿದೆ. ಗ್ರೂಪ್ಡ್ ಡಾಟಾಕ್ಕೆ ನಾವು ಸರಾಸರಿಯನ್ನು ಕಂಡುಹಿಡಿಬೇಕು. ಸರಾಸರಿ ಅವರೇ ಕೊಟ್ಟಿದ್ದಾರೆ, ಬಟ್ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಹೇಗೆ ಬರ್ಕೋಬೇಕು ಅಂತ ನೋಡೋಣ. ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಉತ್ತರವನ್ನು ಹೇಗೆ ಬರೆಯೋದಂತ ನೋಡಿ. ಎಸ್, ಗ್ರೂಪ್ಡ್ ಡಾಟಾದಲ್ಲಿ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ಆಗುತ್ತೆ, ಅಥವಾ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಂತ ಕರಿತೀವಿ. ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಎಷ್ಟಿದ್ದಾವೆ ಅಂತ ಅದನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿದರೆ ನಿಮಗೆ ಅಲ್ಲಿ ಎಷ್ಟು ಫ್ರೀಕ್ವೆನ್ಸಿಗಳಿದ್ದಾವೆ ಅವುಗಳನ್ನು ಕೂಡಿ ನೀವು ಬರಿಬೇಕಾಗುತ್ತೆ. ಸೊ ಅದಕ್ಕೆ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಎಫ್ ಎಕ್ಸ್ ಅಂದಾಗ ಇವೆರಡನ್ನು ಗುಣಿಸ್ಬೇಕು, ಇವೆರಡನ್ನು ಗುಣಿಸ್ಬೇಕು, ಪ್ಲಸ್ ಗುಣಿಸ್ಬೇಕು, ಪ್ಲಸ್ ಗುಣಿಸ್ಬೇಕು, ಪ್ಲಸ್ ಗುಣಿಸ್ಬೇಕು, ಪ್ಲಸ್. ಓಕೆ. ಸೊ ನಾನು ಆಗಲೇ ಹೇಳ್ದಂಗೆ ಸಿಗ್ಮಾ ಎಫ್ ಎಕ್ಸನ್ನು ಮೊದಲು ಕಂಡುಹಿಡೀರಿ. 15 ಇಂಟು 4 15 ಇಂಟು 6 ಇವೆಲ್ಲ ಬರುತ್ತೆ. ಸೊ ಟೋಟಲ್ ಇದನ್ನು ನಾವು 225 ಪ್ಲಸ್ 35 ಅಂತ ಬರ್ಕೊಳ್ತೀವಿ. ಸೊ ಬರೆದ್ರೆ ನಿಮಗೆ ಅನುಕೂಲ, ನಾನು ಅದಕ್ಕೆ ಹೇಳಿದೆ. ಸುಮ್ಮನೆ ಮಕ್ಕಿ ಕಾಮಕ್ಕಿ ಬಾಯ್ಪಾಟ್ ಮಾಡೋದು ಬೇಡ, ಇದು ಈಸಿ ಅಲ್ಲ. ಬಿಡು, ನಾನು ಮತ್ತೆ ನಾಳೆ ಮಾಡೋಣ ಆದರೆ ನಾಳೆ ಎಂಬುವರ ಮನೆ ಹಾಳು. ಇದು ನನಗೂ ಕೂಡ ಅನ್ವಯಿಸುತ್ತೆ. ಇವತ್ತು ಈಗ ಅಂತಕ್ಕಂಥ ಒಂದು ಪಾಲಿಸಿ ಇರಬೇಕು. ಸೊ ಇದು ಸಿಗ್ಮಾ ಎಫ್ ಎಕ್ಸ್ ಆಯಿತು. ಇನ್ನು ಸಿಗ್ಮಾ ಎಫ್ ಅಂತ ಹೇಳಿದ್ನಲ್ಲ, ಎಲ್ಲವನ್ನು ಕೂಡಬೇಕು. ಅಲ್ಲಿ 4 6 3 ಎಕ್ಸ್ ಮತ್ತು 2 ಅಂತ ಇತ್ತು. ಎಲ್ಲವನ್ನು ಕೂಡಿದಾಗ 15 ಪ್ಲಸ್ ಎಕ್ಸ್ ಅಂತ ಬಂತು. ಸೊ ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಏನಿದೆ ಅದನ್ನು ನಾವು ಬರ್ಕೊಳ್ತೀವಿ. ಆ ಸೂತ್ರಕ್ಕೆ ನಾವು ಆಗಲೇ ಕಂಡುಹಿಡಿದಿರೋದನ್ನು ಸಿಗ್ಮಾ ಎಫ್ ಎಕ್ಸ್ ಮತ್ತು ಸಿಗ್ಮಾ ಎಫ್ ಎರಡು ವ್ಯಾಲ್ಯೂವನ್ನು ಹಾಕ್ಕೊಂಡಿದ್ದೀನಿ. ಸೊ ಮೀನ್ ಅವರೇ ಕೊಟ್ಟಿದ್ದರು, ಸರಾಸರಿ 21.5 ಅವರೇ ಕೊಟ್ಟಿದ್ದಾರಲ್ವ. ಸೊ ಇಲ್ಲಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ. ಕ್ರಾಸ್ ಇಲ್ಲೇನಿಲ್ಲ ಅಂದರೆ ಒಂದಿರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಅದರ ಸಿಂಪ್ಲಿಫಿಕೇಷನ್ನು ನೋಡಿ, 21.5 ಇಂಟು 15 ಪ್ಲಸ್ ಎಕ್ಸ್ 225 ಪ್ಲಸ್ 3x ಆಗುತ್ತೆ. ಹೌದಲ್ವಾ? ಈಗ ಇದನ್ನು ನಾನು ಮಲ್ಟಿಪ್ಲೈ ಮಾಡಿದರೆ ಒಂದು ಕಡೆ ಎಕ್ಸನ್ನು ನಾನು ಬರ್ಕೊಂಡ್ರೆ, ಸೊ ಟೋಟಲ್ ಸಿಂಪ್ಲಿಫಿಕೇಷನ್ 13.5 ಎಕ್ಸ್ ಇಸ್ ಈಕ್ವಲ್ ಟು 67.5 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 67.5 ಡಿವೈಡೆಡ್ ಬೈ 13.5. ಇದನ್ನು ನೀವು ಯಾವ ವಿಧಾನದಲ್ಲಿ ಬಿಡಿಸ್ತೀರಾ? ದಶಮಾಂಶ ಚುಕ್ಕೆ ಇದೆ, ಸ್ವಲ್ಪ ಶಿಫ್ಟ್ ಮಾಡಿಕೊಂಡು 5ರಿಂದ ನೀವು ಡಿವೈಡ್ ಮಾಡ್ತಾ ಹೋದರೆ ಉತ್ತರ ನಿಮ್ಗೆ 5 ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 5 ಅಂದಾಗ ಅದು ಆಪ್ಷನ್ 1ರಲ್ಲಿ ಇತ್ತು. ಇದಿಲ್ಲಿ ಏನು ಕೊಟ್ಟಿದ್ದಾರೆ, ಈ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತಂದರೆ 5 ಬರಬೇಕು ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಅದನ್ನು 5 ಅಂತಕ್ಕಂಥದ್ದು ಅಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೀವು ಅದನ್ನು ಕ್ವಶನ್ನಲ್ಲಿ ಕ್ಲಿಯರಾಗಿ ನೋಡ್ಬೋದು. ಬಟ್ ಈ ಸೂತ್ರವನ್ನು ನೀವು ನೆನಪಿಟ್ಕೋಬೇಕು. ಗ್ರೂಪ್ಡ್ ಡಾಟಾ ಕೊಟ್ಟಾಗ ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಥವಾ ಎನ್ ಅಂತ ಹೇಳ್ತೀವಿ. ಓಕೆ. ಇಷ್ಟೇ ಸಿಂಪಲ್ ಆಗಿ ನೀವು ಆನ್ಸರನ್ನು ಮಾಡ್ಬೋದು. ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಮತ್ತೊಂದು ಪ್ರಶ್ನೆ, 113ನೇ ಪ್ರಶ್ನೆ. ಒಂದು ವರ್ಗಾಂತರದ ಮಧ್ಯಬೆಲೆ 52 ಮತ್ತು ವರ್ಗಾಂತರದ ಗಾತ್ರ 10 ಆದಾಗ ಆ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿ, ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟನ್ನು ಕೇಳಿದ್ದಾರೆ. ಸೊ ವರ್ಗಾಂತರದ ಮಧ್ಯಬೆಲೆ ಅಂತ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಮೊದಲು ಅದನ್ನು ಬರ್ಕೊಳ್ಳೋಣ. ವರ್ಗಾಂತರದ ಮಧ್ಯಬೆಲೆ 52, ಕೆಳಮಿತಿ ಮತ್ತು ಮೇಲ್ಮಿತಿ ಎರಡನ್ನೂ ಕೂಡ ನಾವು ಕಂಡುಹಿಡಿಬೇಕು. ಸೊ ಕೆಳಮಿತಿಯನ್ನು ನಾನು ಏನು ಬರ್ಕೊಳ್ತೀನಿ, ಅಪ್ಪರ್ ಲಿಮಿಟ್, ಮೇಲ್ಮಿತಿ ಮತ್ತು ಕೆಳಮಿತಿ. ಇಲ್ಲಿ ಅವೆರಡನ್ನು ನೋಡಿ, ವರ್ಗಾಂತರದ ಗಾತ್ರ ಕೊಟ್ಟಿದ್ದಾರೆ. ಗಾತ್ರ 10 ಅಂದಾಗ ಅಪ್ಪರ್ ಲಿಮಿಟ್ಟು ಮೈನಸ್ ಲೋಯರ್ ಲಿಮಿಟ್ ಎರಡೂ ಕೂಡ ವ್ಯತ್ಯಾಸ 10 ಬರುತ್ತೆ. ಕರೆಕ್ಟಾ? ಸೊ ಅವ್ರು ಕೊಟ್ಟಿರೋದಕ್ಕೆ ಒಂದು ಈಕ್ವೇಷನನ್ನು ನಾನು ಬರ್ಕೊಂಡೆ. ನೆಕ್ಸ್ಟ್ ಏನು ಕೇಳಿದರೆ, ಮೇಲ್ಮಿತಿ ಮತ್ತು ಕೆಳಮಿತಿ. ಅಲ್ಲಿ ಮಧ್ಯ ಬೆಲೆ, ವರ್ಗಾಂತರದ ಮಧ್ಯ ಬೆಲೆ ಅಂತ ಕೊಟ್ಟಿದ್ದಾರೆ. ಮೇಲ್ಮಿತಿ ಮತ್ತು ಕೆಳಮಿತಿಗಳ ಒಂದು ಮಧ್ಯದಲ್ಲಿದೆ, ಅದನ್ನು ಮಧ್ಯ ಬೆಲೆ ಅಂತ ಕರಿತೀವಿ. 52. ಸೊ ಎರಡನ್ನು ಆಚೆ ಕಡೆ ಕಳಿಸಿದರೆ ನಿಮಗೆ 104 ಆಗುತ್ತೆ. ಇದು ಇಂಟು 2 ಆದರೆ ದಟ್ ಈಸ್ ಈಕ್ವಲ್ ಟು 104 ಆಗುತ್ತೆ. ಈಕ್ವೇಷನ್ ನಂಬರ್ 2 ಅಂದರೆ ಯು ಮೈನಸ್ ಎಲ್ಲು ಯು ಪ್ಲಸ್ ಎಲ್ಲು ಎರಡು ಈಕ್ವೇಷನ್ ಬಂತು. ಇದನ್ನು ನಾವು ಕೂಡಿದರೆ ಅವಾಗ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗಿ ಸೊ ಯು ಮಾತ್ರ ಇನ್ ಟರ್ಮ್ಸ್ ಬರುತ್ತೆ. ಅಂದರೆ ಅಪ್ಪರ್ ಲಿಮಿಟ್ಟು ನಿಮಗೆ ಉತ್ತರ ಸಿಗುತ್ತೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು.
ಆಮೇಲೆ ಯು ಸಿಕ್ಕಾಗ ನೀವು ಅಂದರೆ ಅಪ್ಪರ್ ಲಿಮಿಟ್ ಅಂದರೆ ಮೇಲ್ಮಿತಿ ಸಿಕ್ಕಾಗ ಇನ್ನೊಂದು ಯಾವುದಾದ್ರೂ ಈಕ್ವೇಷನ್ ಎರಡಕ್ಕೆ ಅಥವಾ ಒಂದೇ ಈಕ್ವೇಷನ್ಗೆ ಹಾಕಿದರೆ ಲೋಯರ್ ಲಿಮಿಟ್ ವ್ಯಾಲ್ಯೂ ಕೂಡ ನಿಮಗೆ ಸಿಗುತ್ತೆ. ಸೊ ಕ್ಲಿಯರಾಗಿ ಅರ್ಥ ಆಗಿದೆಯಾ? ಬರ್ಕೊಳ್ಳೋ ಅಂಥ ವಿಧಾನ ನಿಮಗೆ ಗೊತ್ತಿರಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ವರ್ಗಾಂತರದ ಮಧ್ಯ ಬೆಲೆ ಕೊಟ್ಟಿದ್ದಾರೆ, ಅಂದರೆ ಮೇಲ್ಮಿತಿ ಮತ್ತು ಕೆಳಮಿತಿಗಳ ಸರಾಸರಿ ಅದು. ಮತ್ತು ವರ್ಗಾಂತರದ ಗಾತ್ರ ಕೊಟ್ಟಿದ್ದಾರೆ, ಮೇಲ್ಮಿತಿ ಮತ್ತು ಕೆಳಮಿತಿಗಳ ವ್ಯತ್ಯಾಸ ಅದು. ಸೊ ಈ ಎರಡೂ ಈಕ್ವೇಷನನ್ನು ನಾವು ತಗೊಂಡು ಇದು 52 ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇನ್ ಟರ್ಮ್ಸ್ ಆಫ್ ಇದು ಸಿಂಪ್ಲಿಫಿಕೇಷನ್ ಮೆಥಡಲ್ಲಿ ನೀವು ಏನು ಮಾಡ್ಬೋದು, ಯು ಮತ್ತು ಎಲ್ ಅಥವಾ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕಂಡುಹಿಡಿಬೋದು. ಸೊ ಕ್ಲಿಯರ್ ಆಯಿತಾ? ನೋಡಿ ಒಂದ್ಸರಿ ಡಿಸ್ಪ್ಲೇ. ವರ್ಗಾಂತರದ ಮಧ್ಯ ಬೆಲೆ 52, ವರ್ಗಾಂತರದ ಗಾತ್ರ 10, ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೇಳಿದ್ದಾರೆ. ಸೊ ಮೇಲ್ಮಿತಿ ನಾನಾಗಲೇ ಹೇಳಿದಂಗೆ ಇವುಗಳ ವ್ಯತ್ಯಾಸ ವರ್ಗಾಂತರದ ಗಾತ್ರ ಆಗಿರುತ್ತೆ. ಮೇಲ್ಮಿತಿ ಮತ್ತು ಕೆಳಮಿತಿಗಳ ವ್ಯತ್ಯಾಸ ಯು ಮೈನಸ್ ಎಲ್ ಇಸ್ ಈಕ್ವಲ್ ಟು 10, ಈಕ್ವೇಷನ್ ನಂಬರ್ 1. ಹಾಗೆ ಮೇಲ್ಮಿತಿ ಮತ್ತು ಕೆಳಮಿತಿಗಳ ಸರಾಸರಿ 52 ಅಂದರೆ ಮಧ್ಯಾಂಕ ಆಗಿರುತ್ತೆ. ಸೊ ಯು ಪ್ಲಸ್ ಎಲ್ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 52, ಯು ಪ್ಲಸ್ ಎಲ್ ಇಸ್ ಈಕ್ವಲ್ ಟು 104. 52ಗೆ 2ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಬಂತು. ಸೊ ನೆಕ್ಸ್ಟ್ ಬಂದು ಅವೆರಡನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಫ್ರಮ್ ಈಕ್ವೇಷನ್ 1 and 2 ಆ್ಯಡ್ ಮಾಡಿದಾಗ 2u ಇಸ್ ಈಕ್ವಲ್ ಟು 114 ಆಗುತ್ತೆ. ಈಗ ಯು ಇಸ್ ಈಕ್ವಲ್ ಟು 114 ಬೈ 2 ಅಂದರೆ 57, ಯುನ ಬೆಲೆ 57. ಈಕ್ವೇಷನ್ 2ನಲ್ಲಿ ನಾವು ಅದನ್ನು ಯುನ ಬೆಲೆಯನ್ನು ಹಾಕಿದಾಗ ಎಲ್ ಇಸ್ ಈಕ್ವಲ್ ಟು 104 ಮೈನಸ್ ಯು ಆಗುತ್ತೆ. 104 ಮೈನಸ್ ಯು ಅಂತಂದರೆ 57, ಈಗ ಬಂದಿದ್ದು 104ರಲ್ಲಿ 57ಅನ್ನು ಕಳೆದ್ರೆ 47. ಸೊ ಆಪ್ಷನ್ 2ನಲ್ಲಿ ಆ ಉತ್ತರವನ್ನು ನಾವು ನೋಡ್ತೀವಿ. 57, 47 ಇವೆರಡು ಸರಿಯಾದ ಉತ್ತರ. ಮೇಲ್ಮಿತಿ ಮತ್ತೊಂದು ಕೆಳಮಿತಿ. ಇಷ್ಟೇ, ಭಾಳ ಸಿಂಪಲ್ಲಾಗಿ ನೀವು ಅರ್ಥ ಮಾಡಿಕೊಂಡು ಲೆಕ್ಕವನ್ನು ಮಾಡಬೇಕು. ಮುಂದಿನ ಪ್ರಶ್ನೆ ಬಂದು ಈ ಥರ ಇದೆ. ಪಿ, ಕ್ಯೂ, ಆರ್, ಎಸ್ ಮತ್ತು ಟಿಗಳು 5 ಕ್ರಮಾನುಗತ ಧನ ಬೆಸ ಪೂರ್ಣಾಂಕಗಳು ಆದಾಗ ಅವುಗಳ ಸರಾಸರಿ ಏನು ಅಂತ ಕೇಳಿದ್ದಾರೆ. ಈ ಕ್ರಮಾನುಗತ ಧನ ಬೆಸ ಸಂಖ್ಯೆಗಳು ಅಂದಾಗ ಪ್ರತಿಯೊಂದು ಸಂಖ್ಯೆಗೂ ಕೂಡ ಅಂದರೆ ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್ ಬಂದಾಗ ಪ್ರತಿ ಬಾರಿ 2ರಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸಂಖ್ಯೆಗೆ ಪ್ರತಿ ಬಾರಿ 2ರಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅವುಗಳನ್ನು ನಾವು ಸರಾಸರಿ ಕಂಡುಹಿಡಿಬೇಕು ಅಂದಾಗ ತುಂಬ ಸಿಂಪಲ್ಲಾಗಿ ನಾವು ಆನ್ಸರನ್ನು ಮಾಡ್ಬೋದು. ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಮೊದಲಿಗೆ ಹೇಗೆ ಅಂತ ನೋಡ್ಕೊಳ್ಳಿ. ಇಲ್ಲೇನಾದರೂ ಪ್ಲಸ್ ಇದ್ದಿದ್ರೆ ಇದೇ ಸರಿ ಅಂತ ಅನ್ಬೋದಾಗಿತ್ತು, ಬಟ್ ಪ್ಲಸ್ ಇಲ್ಲ, ಹಾಗಾಗಿ ಈ ಆಪ್ಷನ್ ಬರಲ್ಲ. ಉಳಿದವು ಯಾವ ಬರ್ತವೆ ಅಂತ ಚೆಕ್ ಮಾಡಿ ನೋಡೋಣ. ಮೊದಲನೇ ಸಂಖ್ಯೆಯನ್ನು ಪಿ ಅಂತ ತಗೊಂಡ್ರೆ ಎರಡನೇ ಸಂಖ್ಯೆಗೆ ಪಿ ಪ್ಲಸ್ 2 ಆಗುತ್ತೆ, ಮೂರನೇ ಸಂಖ್ಯೆಗೆ ಪಿ ಪ್ಲಸ್ 4 ಆಗುತ್ತೆ, ನಾಲ್ಕನೇ ಸಂಖ್ಯೆ ಪಿ ಪ್ಲಸ್ 6, ಹೌದಾ? ನೆಕ್ಸ್ಟು ಪಿ ಪ್ಲಸ್ 8 ಆಗುತ್ತೆ. ಸೊ ಇವೆಲ್ಲವೂ ಸಂಖ್ಯೆಗಳು ಇನ್ ಟರ್ಮ್ಸ್ ಆಫ್ ಪಿ. ಮೊದಲನೇದೇನಾದ್ರು ಪಿ ಆಗಿದ್ದರೆ ಇವುಗಳನ್ನು ಡಿವೈಡೆಡ್ ಬೈ 5 ಮಾಡಿ ಎಲ್ಲ ಕೂಡಿಬಿಟ್ಟು, ಅಲ್ಲಿಗೆ ಎಲ್ಲ ಕೂಡಿದ್ರೆ ಏನಾಗುತ್ತೆ, 1, 2, 3, 4, 5 ಪಿ ಆಗುತ್ತೆ. ಸೊ 5 ಪಿ. ಇನ್ನು ಉಳಿದಿದ್ದು ಎಲ್ಲವನ್ನು ಕೂಡಿದರೆ ನಮಗೆ 20 ಆಗುತ್ತೆ, ಡಿವೈಡೆಡ್ ಬೈ 5. ಸೊ 5 ಮತ್ತು 20ರಲ್ಲಿ 5ಅನ್ನು ಕಾಮನ್ ತೆಗೆದ್ರೆ ನಮಗೇನು ಉಳಿಯುತ್ತೆ, ಪಿ ಪ್ಲಸ್ 4 ಉಳಿಯುತ್ತೆ. ಸೊ ಪಿ ಪ್ಲಸ್ 4 ಡಿವೈಡ್ ಬೈ 5 ಆಗುತ್ತೆ. ಈ 5 ಮತ್ತು ಆ 5 ಕ್ಯಾನ್ಸಲ್ ಆಗಿ ಉಳಿದಿದ್ದು ಪಿ ಪ್ಲಸ್ 4 ಅಷ್ಟೇ ಆಗುತ್ತೆ. ಆ ಆಪ್ಷನ್ ಬಂದು 3ರಲ್ಲಿದೆ. ಸೊ ಕನ್ಫ್ಯೂಸ್ ಆಯ್ತಂದರೆ ನಾನು ಬರೆದು ತೋರಿಸ್ತೀನಿ ನಿಮಗೆ. ನಾನಾಗಲೇ ಹೇಳಿದಂಗೆ ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್ ಪ್ರತಿ ಬಾರಿ 2 ಹೆಚ್ಚಾಗ್ತಾ ಹೋಗುತ್ತೆ. ಮೊದಲನೇ ಸಂಖ್ಯೆಯನ್ನು ಪಿ ಅಂತ ತಗೊಂಡ್ರೆ ನಾವು ಎರಡನೇ ಸಂಖ್ಯೆ ಕ್ಯೂ, ಆರ್, ಎಸ್, ಟಿ ಇವುಗಳನ್ನು ಪಿ ಪ್ಲಸ್ 2, ಪಿ ಪ್ಲಸ್ 4, ಪಿ ಪ್ಲಸ್ 6, ಪಿ ಪ್ಲಸ್ 8 ಅಂತ ತಗೋಬೇಕಂದ್ರೆ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಅವು. ಕಾನ್ಸಿಕ್ಯೂಟಿವ್ ಈವನ್ ನಂಬರ್ ಅಂದರೆ ಬೇರೆ ಬರುತ್ತೆ. ಓಕೆ, ಸೊ ಆಡ್ ನಂಬರ್ ಅಂದರೆ ಬೇರೆ ಬರುತ್ತೆ. ಇಷ್ಟೇ, ಭಾಳ ಸಿಂಪಲ್ಲಾಗಿ ನೀವು ನೆನ್ಪಿಟ್ಕೋಬೇಕು. ಅಂದರೆ ಕಂಟಿನ್ಯೂ ಇರ್ತಕ್ಕಂಥ ಒಂದು ಬೆಸ ಸಂಖ್ಯೆಗಳು ಅಂತ ನಾವು ಇದನ್ನ ಹೇಳ್ಬೋದು. ಸೊ ಈಗ ಇವನ್ನೆಲ್ಲ ಕೂಡಬೇಕು ಅಂದರೆ ಸರಾಸರಿ ಈಕ್ವಲ್ ಟು ಒಟ್ಟು ಸಂಖ್ಯೆಗಳು ಡಿವೈಡೆಡ್ ಬೈ 5 ಅಂತ ನಾವು ಹೇಳ್ತೀವಿ. ಸೊ ಒಟ್ಟು ಸಂಖ್ಯೆಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ 5 ಪ್ಲಸ್ 20 ಬೈ 5 ಆಯಿತು. ಸೊ ಈ ಒಂದು 5ನ ಕಾಮನ್ ತೆಗೆದ್ರೆ ಪಿ ಪ್ಲಸ್ 5 ಬರುತ್ತೆ. ಸೊ ಈ 5 ಗೆಟ್ಸ್ ಕ್ಯಾನ್ಸಲ್, ಪಿ ಪ್ಲಸ್ 4 ಉತ್ತರ ನಮಗೆ ಸಿಗುತ್ತೆ. ದಟ್ ಈಸ್ ಇನ್ ಯುವರ್ ಆಪ್ಷನ್ 3. ಗೊತ್ತಾಯ್ತಾ ಹೇಗೆ ಅಂತ? ತುಂಬ ಸಿಂಪಲ್ ಇದು. ನೀವು ಒಂದ್ಸರಿ ಕ್ಲಿಯರಾಗಿ ಕಣ್ಣಾಡಿಸಿದ್ರೆ ಗೊತ್ತಾಗುತ್ತೆ. ಈ ಕ್ರಮಾನುಗತ ಬೆಸ ಪೂರ್ಣಾಂಕಗಳು ಅಂತ ಕೊಟ್ಟಾಗ ನೀವು ಇದೇ ಥರನೇ ಮಾಡಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ನೋಡೋಣ. ಸೊ ಲೆಕ್ಕ ಈ ರೀತಿ ಇದೆ. ಬಂದು ಹಿಸ್ಟೋಗ್ರಾಮ್ ನಕ್ಷೆಯಲ್ಲಿ ಪ್ರತಿ ವರ್ಗಾಂತರದ ಆಯತವನ್ನು ರಚಿಸಲು ಪಾದವಾಗಿ ಪರಿಗಣಿಸಬೇಕಾದ ಅಂಶ. ಸೊ ಹಿಸ್ಟೋಗ್ರಾಮ್ ಅಂದರೆ ನಿಮಗೆ ಗೊತ್ತಿದೆ, ಒಂದು
ಎಕ್ಸ್ ಮತ್ತು ವೈ ಅಕ್ಷನ ಬರ್ಕೊಂಡು ಅಲ್ಲಿ ಹಿಸ್ಟೋಗ್ರಾಮು ರಚನೆ ಆಗುತ್ತೆ ಈ ರೀತಿ. ಓಕೆ, ಕಂಬನಕ್ಷೆಯನ್ನು ನಾವು ಹಾಕಂತ ಹೋಗ್ತೀವಿ. ಇದರಲ್ಲಿ ಪಾದ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದನ್ನು ನಾವು ಪರಿಗಣನೆ ಮಾಡಬೇಕು ಮತ್ತು ಇಲ್ಲಿ ಏನನ್ನು ಪರಿಗಣನೆ ಮಾಡಬೇಕು ಅಂತ. ಸೊ ಇಲ್ಲಿ ನಿಮಗೆ ಏನು ಕೇಳಿದರೆ, ವಿಚ್ ಫ್ಯಾಕ್ಟರ್ ಈಸ್ ಕನ್ಸಿಡರ್ಡ್ ಟು ಡ್ರಾ ದ ರೆಕ್ಟ್ಯಾಂಗಲ್ ಫಾರ್ ಈಚ್ ಕ್ಲಾಸ್ ಇಂಟರ್ವಲ್ ಇನ್ ದ ಹಿಸ್ಟೋಗ್ರಾಮ್ ಅಂತ ಕೇಳಿದ್ದಾರೆ. ಅಂದರೆ ಹಿಸ್ಟೋಗ್ರಾಮ್ನ ನಕ್ಷೆಯಲ್ಲಿ ಪ್ರತಿ ವರ್ಗಾಂತರದ ಆಯತವನ್ನು ರಚಿಸಲಿಕ್ಕೆ ಪಾದವಾಗಿ ಪರಿಗಣಿಸಬೇಕಾದ ಅಂಶ. ಸೊ ಇಲ್ಲಿ ನೀವು ಕ್ಲಿಯರಾಗಿ ವರ್ಗಾಂತರವನ್ನು ನಾವು ರಚನೆ ಮಾಡಿದಾಗ, ಈಗೇನು ವರ್ಗಾಂತರದ ಒಂದು ಆಯತವನ್ನು ರಚನೆ ಮಾಡ್ತೀವಿ, ಇದನ್ನು ನಾವು ತಗೋಬೇಕಾದ್ರೆ ಯಾವುದರ ಅಳತೆಯನ್ನು ತಗೊಳ್ತೀವಿ ಅಂತ ಹೇಳಿದರೆ ಕಂಪ್ಲೀಟಾಗಿ ನಿಮಗೆ ಡೋಂಟ್ ವರಿ, ಇದಕ್ಕೆ ಫ್ರೀಕ್ವೆನ್ಸಿ ಅಥವಾ ಆಯತವನ್ನೇ ತಗೊಳ್ತೀವಿ. ಇನ್ನು ಇಲ್ಲಿ ಬೇಸನ್ನು ತಗೋಬೇಕಾದ್ರೆ ನಾವು ಕೆಳಗಡೆ ಅವುಗಳ ಒಂದು ಅಂತರ ತಗೋಬೇಕಾದ್ರೆ ವರ್ಗಾಂತರದ ಗಾತ್ರ ತಗೊಳ್ತೀವಿ. ಓಕೆ, ಇಷ್ಟೇ, ಭಾಳ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸರಿಯಾದ ಉತ್ತರ ಆವೃತ್ತಿ. ಮುಂದಿನ ಪ್ರಶ್ನೆ, ಸಂಚಿತ ಆವೃತ್ತಿ ವಿತರಣೆಯನ್ನು ಪ್ರತಿನಿಧಿಸುವ ನಕ್ಷೆ. ಈ ಸಂಚಿತ ಆವೃತ್ತಿ ಅಂತ ಏನಿದೆ ಅಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಯಾವ ನಕ್ಷೆಯಲ್ಲಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ನೇರವಾಗಿ ಹೇಳ್ತೀನಿ, OGU ನಕ್ಷೆ. ಸೊ ಇದು ಕೂಡ 10th ಸಿಲೆಬಸ್ ಬೇಸಿಸ್ ಆಗಿದೆ. ನೀವು ಭಾಳ ಜನ ಕೇಳ್ತಿದ್ರಿ, ಸರ್ ನಾವು 6th to 8th ಓದಿದರೆ ಸಾಕಾ ಸರ್ ಅಂತ. ನೋಡಿ, 10th ಮ್ಯಾಥಮೆಟಿಕ್ಸ್ನಲ್ಲಿರುವಂಥ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಬಿ ರಿಮೆಂಬರ್, 10th ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜನ್ನು ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಪಾಸಿಂಗ್ ಪ್ಯಾಕೇಜನ್ನು ನೀವು ಎಷ್ಟು ರೆಫರ್ ಮಾಡ್ತೀರೋ ಅಷ್ಟು ನೀವು ಫಾಸ್ಟಾಗಿ ಕಲಿತೀರಾ. ಸೊ ಅರ್ಥ ಆಯ್ತಾ? OGU ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ತಂದೆ ಮತ್ತು ಮಗನ ಈಗಿನ ವಯಸ್ಸುಗಳ ಅನುಪಾತ ಕೊಟ್ಟಿದ್ದಾರೆ. ನೋಡಿ, ಈ ಥರದ್ದು ಕೂಡ ತುಂಬ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. 7:3 ಆಗಿದೆ. 10 ವರ್ಷಗಳ ನಂತರ ಅವರ ವಯಸ್ಸುಗಳು ಕ್ರಮವಾಗಿ 9:5 ಆಗಿದೆ. ಈಗಿನ ವಯಸ್ಸೆಷ್ಟು ಅಂತ. ಸೊ ಮೊದಲು ನಾವು ಇದನ್ನು ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರ್ಕೊಳ್ಳೋಣ. 7x ಮತ್ತು ಇನ್ನೊಂದು 3x. ಇದು 10 ವರ್ಷಗಳ ನಂತರ ಅಂತ ಹೇಳಿದರೆ +10 = ಏನಾಗಿದೆ 9/5 ಅಂತ. ಇದು ಈಕ್ವೇಷನ್ ಇಷ್ಟೇ. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಉತ್ತರನ ಕಂಡುಹಿಡಿದ್ಬಿಡ್ಬೋದು. ಒಂದ್ಸರಿ ಡಿಸ್ಪ್ಲೇ ಮಾಡಿ ನೋಡಿಬಿಡೋಣ. ಹಾಗೆಯೇ ಡೈರೆಕ್ಟ್ ಹೇಳಕ್ಕೆ ಹೋದರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಕೆಲವರು ಹೇಳ್ತಾರೆ ಈ ಸರಿ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಟೈಮ್ನ ಹಾಳು ಮಾಡ್ತಾರೆ ಅಂತ, ಹಿಂಗೂ ಕೂಡ ಹೇಳ್ತಿರ್ತಾರೆ. ಬಟ್ ನಾನು ಆ ರೀತಿ ಹೇಳಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸಮಯ ಎಷ್ಟಾದರೂ ಆಗಲಿ, ಬಟ್ ಯು ಮಸ್ಟ್ ಲರ್ನ್ ಕಂಪ್ಲೀಟ್ಲಿ. ಅದು ನನಗೆ ಭಾಳ ಇಂಪಾರ್ಟೆಂಟ್. ಎಸ್, ಇಲ್ಲಿ ಬನ್ನಿ. OGU ನಕ್ಷೆ ಬಗ್ಗೆ ಮಾತಾಡಿದೆ. ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಈಗಿಂದು 7:3. 10 ವರ್ಷಗಳ ನಂತರ ಅದು 9:5 ಆಗಿರುತ್ತೆ. ಮಗನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಫಾದರ್ ಮತ್ತು ಸನ್ನು F ಮತ್ತು S ಅಂತ ತಗೊಂಡಿದ್ದೀನಿ. 7/3 ಅಂದರೆ F = 7x, S = 3x ಆಗಿರುತ್ತೆ. ಆಫ್ಟರ್ 10 years 10 ವರ್ಷಗಳ ನಂತರ ಇವರಿಬ್ಬರಿಗೂ 10 ಕೂಡ್ತೀನಿ. ಆಗ ನೋಡಿ ಏನಾಗುತ್ತೆ, ಫಾದರ್ದು 7x, ಮಗಂದು 3x ಆಗಿರುತ್ತೆ. 10 ಕೂಡಿದಾಗ ನಾನು ಈ ಈಕ್ವೇಷನ್ನ ಡೈರೆಕ್ಟಾಗಿ ಆವಾಗಲೇ ಬರೆದಿದ್ದು. 7x + 10 / 3x + 10 = 9/5 ಅಂತ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ 5 ಈ ಕಡೆ ಬರುತ್ತೆ, 9 ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಗ ನೋಡಿ ಈ ರೀತಿ ಬರುತ್ತೆ. 5 × 7x + 10, 9 × 3x + 10. ಇವೆರಡೂ ಮೈನಸ್ ಮಾಡಿದರೆ ನೀವು, ಅಂದರೆ ಸಿಂಪ್ಲಿಫೈ ಮಾಡಿದರೆ x = 5 ಬರುತ್ತೆ. ಇಲ್ಲಿಗೆ ನಮ್ಮ ಆನ್ಸರ್ ಮುಗಿದಿಲ್ಲ. ಮಗನ ವಯಸ್ಸು ಕೇಳಿದ್ದಾರೆ. ಮಗನ ವಯಸ್ಸು 3x ಅಂತ ತಗೊಂಡಿದ್ದೀನಿ. ಸೊ 3 × 5 15 ವರ್ಷ. ಇದು ಮಗನ ವಯಸ್ಸು. ಆಪ್ಷನ್ 1ರಲ್ಲಿ ಈ ಉತ್ತರವನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಕಾಯಿನಿಂದ ಒಂದು ಪ್ರಶ್ನೆ ಕೇಳಿದರೆ. ಒಂದು ಬಾಕ್ಸಲ್ಲಿ ಕಾಯಿನ್ ಇದ್ದಾವೆ. ಅದರಲ್ಲಿ ₹1 ಕಾಯಿನು, 50 ಪೈಸೆ ಕಾಯಿನು, 25 ಪೈಸೆ ಕಾಯಿನ್ ಅಂತ. ಸೊ ಹಾಗಾದರೆ ಒಟ್ಟು ಇರುವಂಥ ದುಡ್ಡು ₹270 ಆದರೆ ಆ ಕಾಯಿನ್ಗಳ ಅನುಪಾತ 2:3:4ರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಮಗೆ 25 ಪೈಸೆ ಕಾಯಿನ್ ಎಷ್ಟಿದ್ದಾವೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆ ಇರಲಿ, ನಾನು ಡೈರೆಕ್ಟಾಗಿ ಉತ್ತರಕ್ಕೆ ಬಂದುಬಿಟ್ಟಿದ್ದೀನಿ. ಈಗ ಪ್ರಶ್ನೆ ಅಷ್ಟೇ ಸಿಂಪಲ್. ಈಗ ಅಲ್ಲಿ ಏನಿದೆ 2 ಅಂತ ಕೊಟ್ಟಿದ್ದಾರೆ. 2 ಅನುಪಾತ ಅಂದಾಗ ₹1 2 ಇದ್ದಾವೆ. 2 × x ಅಂತ ಆಗುತ್ತೆ. ಇನ್ನು 50 ಪೈಸೆ 3 ಇದ್ದಾವೆ ಅಂದಾಗ 3 × 50 ಪೈಸೆ ಅಂದಾಗ 1.5 ಆಗುತ್ತೆ. 1.5 × x. ಇಲ್ಲಿ 4 ಇದ್ದಾವೆ 25 ಪೈಸೆ ಅಂದಾಗ 1x ಆಗುತ್ತೆ. ಸೊ 1 × x. ಇವನ್ನೆಲ್ಲ ಕೂಡಿದರೆ ನಮಗೆ 270 ಬರುತ್ತೆ. ಸೊ ಈ ರೀತಿ ಮಾಡಿ ಆನ್ಸರನ್ನು ನಾವು ಕಂಡುಹಿಡಿದ್ರೆ ನೋಡಿ. ಸೊ ಎಕ್ಸನ್ನೆಲ್ಲ ಕೂಡಿಬಿಡಿ. 4.5x = 270 ಆಗುತ್ತೆ. ಸೊ x ವ್ಯಾಲ್ಯೂ ಬಂದು ಟೋಟಲ್ ಸಿಂಪ್ಲಿಫಿಕೇಷನಲ್ಲಿ 60 ಆಗುತ್ತೆ.
ಸೊ ಇಲ್ಲಿ 25 ಪೈಸೆ ಇರೋಂಥವನ್ನ ನಾವು ನೋಡೋದಾದರೆ 4x ಅಂತ ಕೊಟ್ಟಿದ್ರಲ್ವಾ. ಸೊ 4x = 4 × 60 240 ಆಗುತ್ತೆ. ಬಟ್ ಆಪ್ಷನ್ಸಲ್ಲಿ ಯಾವುವು ಇಲ್ಲ, ಹಾಗಾಗಿ ರಾಂಗ್ ಆಪ್ಷನ್ಸ್ ಅಂತ ಹೇಳ್ತಾರೆ. ಸೊ ಮೇನ್ಸ್ ಆ ಒಂದು ಪರೀಕ್ಷೆಯಲ್ಲಿ ಅದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಈ ರೀತಿ ಇದೆ. 5 ಮತ್ತು 7 15 ಈ ಒಂದು ಸಂಖ್ಯೆಗಳ ಚತುರ್ಥ ಅನುಪಾತ. ಸೊ ಚತುರ್ಥ ಅನುಪಾತ ಹೇಗೆ ಮಾಡಬೇಕು? ಇನ್ನೊಂದು ಪ್ರಶ್ನೆ ಹಾಗೆ ನೋಡ್ಬಿಡಿ. 9 ಮತ್ತು xಗಳ ಗುಣೋತ್ತರ ಮಾಧ್ಯ 6 ಆದಾಗ xನ ಬೆಲೆ ಏನು ಅಂತ ಕೊಟ್ಟಿದ್ದಾರೆ. ಸೊ ಈ ಎರಡೂ ಪ್ರಶ್ನೆಗಳನ್ನು ಒಟ್ಟಿಗೆ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲು ಈ ಪ್ರಶ್ನೆ ನೋಡಿ. ಚತುರ್ಥ ಅನುಪಾತ ಅಂದಾಗ 5:7 5 15:x ಅಂತ ಆಗುತ್ತೆ. ಸೊ ಮೀನ್ ಮತ್ತು ಮೀಡಿಯನ್, ಮೀನ್ ಮತ್ತು ಎಕ್ಸ್ಟ್ರೀಮ್ಸನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಆ ರೀತಿ ಮಾಡಿದಾಗ ನಿಮಗೆ ನೇರವಾಗಿ ಉತ್ತರಗಳು ಸಿಗ್ತಾ ಹೋಗುತ್ತೆ. ಸೊ ಆ ರೀತಿ ನಾವೇನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ 5/7 = 15/x ಆಗುತ್ತೆ. ಸೊ 5x = 7 × 15. ಅಂದರೆ ಅಲ್ಲಿಗೆ ನೀವು x = 7 × 15/5 ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಕ್ಸ್ನ ಬೆಲೆ 21 ಬರುತ್ತೆ. ಸೊ ಕ್ಲಿಯರ್? ಇದು ತುಂಬ ಸಿಂಪಲ್. ಈ ಥರ ಲೆಕ್ಕ ಕೊಟ್ಟರೆ ನೀವು ಭಾಳ ಈಸಿ. ಚತುರ್ಥ ಏನು ಸಂಖ್ಯೆಗಳನ್ನ ಕೇಳಿದ್ರು ಅದ್ರ ಮೇಲೆ ನೀವು ಲೆಕ್ಕವನ್ನು ಮಾಡ್ಬೋದು. ನೆಕ್ಸ್ಟ್ ಒಂದು ಲೆಕ್ಕ ಕೊಟ್ಟಿದ್ರಲ್ಲ, ಗುಣೋತ್ತರ ಮಾಧ್ಯ ಅಂತ. ಸೊ ಗುಣೋತ್ತರ ಮಾಧ್ಯದ ಒಂದು ಸೂತ್ರ ಬಂದು ಈಗಿನ ಸಿಲೆಬಸ್ಸಲ್ಲಿ ಅದಿಲ್ಲ, ಬಟ್ ಆಗಿತ್ತದು. ಜಿಯೋಮೆಟ್ರಿಕ್ ಮೀನ್ = √(a × b) ಅಂತ. ಸೊ ಅವರೇ ಕೊಟ್ಟಿದ್ರು 9 ಮತ್ತು x ಅಂತ. √9 × x. ಜಿಯೋಮೆಟ್ರಿಕ್ ಮೀನ್ 6 ಅಂತ ಕೊಟ್ಟಿದ್ರು. ಇದನ್ನು ಎರಡು ಕಡೆ ಸ್ಕ್ವೇರ್ ರೂಟನ್ನು ಮಾಡಿದ್ರೆ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಸ್ಕ್ವೇರು ಇದಕ್ಕೂ ರೂಟ್ಗೂ ಕ್ಯಾನ್ಸಲ್ ಆಗುತ್ತೆ. 6 ಇದ್ದು 6 ಸ್ಕ್ವೇರ್ ಆಗುತ್ತೆ. ಸೊ 9x = 6 ಸ್ಕ್ವೇರ್, 6 × 36. x = 36/9. ಎಕ್ಸ್ನ ಬೆಲೆ 4 ಉತ್ತರ ಬಂತು. ಅಂದರೆ ಬಿ ರಿಮೆಂಬರ್ ಜಿಯೋಮೆಟ್ರಿಕ್ ಮೀನ್ GM = ಗುಣೋತ್ತರ ಮಾಧ್ಯ = √(a × b) ಅಂತ ಅರ್ಥ. ಸೊ ಹೆಚ್ಚಿನ ಮಾಹಿತಿಗಾಗಿ TM ಲರ್ನಿಂಗ್ ಸೆಂಟರ್ ನಾವು ವಾಟ್ಸಪ್ ನಂಬರ್ ಇದೆ ಇಲ್ಲಿ 8123441226 ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಕಳಿಸಿ. ನಿಮಗೇನಾದರೂ ಮ್ಯಾಥಮೆಟಿಕ್ಸ್ ಕೋರ್ಸ್ ಇಷ್ಟ ಇದ್ದರೆ ಖಂಡಿತವಾಗಿ ನೀವು ತೊಗೋಬೇಕನ್ಸಿದ್ರೆ ನಮ್ಮ ಒಂದು ಪ್ಲೇಸ್ಟೋರ್ನ ಲಿಂಕ್ ನಿಮಗೆ ಇಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದರೆ ಬರುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಕೇವಲ 499 ರೂಪೀಸ್ಗೆ ಗಣಿತ ಕೋರ್ಸನ್ನು ಬೈ ಮಾಡ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಬೈ ಮಾಡಿ. ಅಲ್ಲೇ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಸೊ ಫ್ರೀ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ನಿಮಗೆ ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀವಿ. ಆದಷ್ಟು ಹೆಚ್ಚಿಗೆ ವರ್ಕ್ ಮಾಡಿ ನಾವು ಬೇಗ ಲೆಕ್ಕಗಳನ್ನು ಕಲಿತು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳೋಣ. ಒಂದು ಶಿಕ್ಷಕರಾಗುವಂಥ ಕನಸನ್ನು ನನಸಾಗಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.